ಮತ್ತು 6ರಿಂದ 12ನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ಅವುಗಳನ್ನು ನೋಡ್ಬೋದು. ಸೊ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೀತಕ್ಕಂಥ 385 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಸ್ವಲ್ಪ ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಬಗ್ಗೆ ನೋಡ್ಕೊಂಡು ಬರೋಣ. ಯಾಕಂದರೆ ಲಾಸ್ಟ್ ಇಯರ್ 2015-16ರ 1721 ಶಿಕ್ಷಕರ ನೇಮಕಾತಿಗಾಗಿ ಮಾಡಬೇಕಾದ್ರೆ ಈ C&R ರೂಲ್ಸನ್ನು ಬೇಸಾಗಿ ಇಟ್ಟಿದ್ದರು. ಸೊ ಮುಂದೆ ಇವಾಗ ಪ್ರಸ್ತುತ ಚರ್ಚೆ ಇದ್ದಾವೆ C&R ರೂಲ್ಸ್ಗಳನ್ನು ಬದಲಾವಣೆ ಮಾಡಬೇಕು, ತಿದ್ದುಪಡಿ ತರಬೇಕು ಅಂತ. ಬಟ್ ಏನು ಅಂತಿಮ ಆಗ್ತದೆ ಅನ್ನೋದನ್ನು ನೋಡೋಣ. ಬಟ್ ಬೇಸ್ ಆಗಿರ್ತಕ್ಕಂಥ ನಿಮ್ಮ ವಿದ್ಯಾರ್ಥಿ ಆಗಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ವೇಟೇಜ್ಗಳನ್ನು ಕನ್ಸಿಡರ್ ಆಗಿರ್ತಕ್ಕಂಥ C&R ರೂಲ್ಸ್ ಬಗ್ಗೆ ಮಾಹಿತಿಯನ್ನು ಹೇಳೋಣ. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದು ಕರ್ನಾಟಕ ರಾಜ್ಯಪತ್ರ 29/9/2016 ಹೊರಡಿಸಿರ್ತಕ್ಕಂಥ ಇದೊಂದು ಗೆಜೆಟ್ ಆಗದ. ಸೊ ಸಂಕ್ಷಿಪ್ತವಾಗಿ ನಾನು ನಿಮಗೆ ಮೇನ್ ಆಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ಸೆಕೆಂಡರಿ ಸ್ಕೂಲ್ಸ್ ಅಸಿಸ್ಟೆಂಟ್ ಮಾಸ್ಟರ್ ಗ್ರೇಡ್ 2 ಕೇಡರ್ ಅಂತ ಇದೆ. ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಗ್ರೇಡ್ 2 ಹುದ್ದೆಗಳು ಅಂತ ಇದ್ದಾವೆ. ಸೊ ಈ ಕಡೆ ಫಸ್ಟ್ ನಿಮಗೆ ಗೊತ್ತಿರ್ತಕ್ಕಂಥದ್ದು 50% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಇದೆ, 50% ಬೈ ಪ್ರಮೋಷನ್ ಅಂತ ಇದೆ. ಅಂದರೆ ಏನು ಹೇಳಿದ್ದಾರೆ ಅಂತಂದರೆ 50 ಖಾಲಿ ಹುದ್ದೆಗಳಲ್ಲಿ 50ರಷ್ಟು ಹುದ್ದೆಗಳು ನೇರ ನೇಮಕಾತಿಗಾಗಿದ್ದರೆ 50ರಷ್ಟು ಹುದ್ದೆಗಳು ಮುಂಬಡ್ತಿ ಹುದ್ದೆಗಳಾಗಿದ್ದಾವೆ ಅನ್ನೋದು ಇತ್ತು. ಇನ್ನು ಈ ಕಡೆ ಕ್ವಾಲಿಫಿಕೇಷನ್ ಫಾರ್ ಪ್ರಮೋಷನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಇದೆ. ಇಲ್ಲಿ ಹುದ್ದೆಗಳ ನೇಮಕಾತಿಗಾಗಿ ನಿಗದಿಪಡಿಸಿದ ವಿದ್ಯಾರ್ಥಿಗಳಂತ ಇದೆ. ಸೊ ಫಸ್ಟ್ ನೋಡ್ತಾ ಬರೋಣ, ಅಸಿಸ್ಟೆಂಟ್ ಮಾಸ್ಟರ್ ಆರ್ಟ್ಸ್ ಅಂತ ಇದೆ. ಅಂದರೆ ನೀವು ಕಲಾ ಶಿಕ್ಷಕರಾಗಬೇಕಾದ್ರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಅ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಎನಿ 2 ಫಾಲೋವಿಂಗ್ ಸಬ್ಜೆಕ್ಟ್ಸ್ ಆ್ಯಸ್ ಅ ಆಪ್ಷನಲ್ ನೇಮ್ಲಿ ಅಂತ ಇದೆ. ನೀವೇನಾದರೂ ಕಲಾ ಶಿಕ್ಷಕರಾಗಬೇಕಾದ್ರೆ ಕೆಳಗಿರ್ತಕ್ಕಂಥ ಯಾವುದಾದರೂ ವಿಷಯಗಳಲ್ಲಿ 2 ಕಡ್ಡಾಯವಾಗಿ ಆಪ್ಷನಲ್ ಆಗಿ ಓದಿರಬೇಕು, ಐಚ್ಛಿಕ ವಿಷಯಗಳಾಗಿ. ಅದು ಹಿಸ್ಟ್ರಿ ಇದೆ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಮತ್ತು ಸೋಷಾಲಜಿ. ಅದ್ರ ಜೊತೆಗೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್, ನೀವು ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಸ್ನಾತಕರಾಗಿರಬೇಕು ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದೆ ಹೋಗೋಣ, ಫಿಸಿಕಲ್ ಸೈನ್ಸಲ್ಲಿ ನೋಡೋದಾದರೆ PCM ಹುದ್ದೆಗಳಿಗಾಗಿರ್ತಕ್ಕಂಥದ್ದು. ಇಲ್ಲಿ ಕಂಪಲ್ಸರಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ 2 ಹುದ್ದೆಗಳನ್ನು 2 ವಿಷಯಗಳನ್ನು ಓದಬೇಕು. ಅದರಲ್ಲಿ ಗಣಿತ ಕಡ್ಡಾಯ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಅವುಗಳಲ್ಲಿ ಆ ಗ್ರೂಪ್ಗಳಲ್ಲಿ ಮ್ಯಾಥಮೆಟಿಕ್ಸ್ ಕಂಪಲ್ಸರಿಯಾಗಿ ಹೋಗಬೇಕು. ಜೊತೆಗೆ B.Ed ಪದವಿಗೆ ಸಹಿತ PCMದವ್ರಿಗೆ ಆಗಬೇಕು. ಇನ್ನು ಬಯೋಸೈನ್ಸ್ದವ್ರಿಗೆ CBZ ನೋಡೋದಾದರೆ ಅಲ್ಲಿನೂ ಕೂಡ ಕಂಪಲ್ಸರಿಯಾಗಿ ಇಲ್ಲಿ ಕೆಮಿಸ್ಟ್ರಿ, ಬಾಟನಿ, ಜಿಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಕಂಪಲ್ಸರಿಯಾಗಿ ನೀವು ಓದಲೇಬೇಕು. ಆಮೇಲೆ B.Ed ಪದವಿಯನ್ನು ಸಹಿತ CBZದವರು ತೊಗೊಳ್ಳೇಬೇಕು. ಇನ್ನು ಸ್ವಲ್ಪ ಭಾಷೆಗಳಿಗೆ ಬರೋಣ. ಭಾಷೆಗಳಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಏನಿದೆ ಅಂದರೆ, ನೀವು ಯಾವ ಭಾಷಾ ಶಿಕ್ಷಕರಾಗಿ ನೇಮಕಾತಿಯನ್ನು ಆಯ್ಕೆ ಬಯಸ್ತೀರೋ ಅದನ್ನು ನಿಮ್ಮ ಡಿಗ್ರಿ ಪದವಿಯಲ್ಲಿ 3 ವರ್ಷದ ಡಿಗ್ರಿ ಪದವಿಗಳಲ್ಲಿ ಕಂಪಲ್ಸರಿ ಅದನ್ನು ಆಪ್ಷನಲ್ ಆಗಿ ಓದಿರಬೇಕು. ಜೊತೆಗೆ B.Ed ಆಗಿರಬೇಕು. ಇನ್ನೊಂದು ರೂಲ್ಸ್ ಬರ್ತದೆ, ಯಾರು ಭಾಷಾ ಶಿಕ್ಷಕರಾಗಿ ನೇಮಕಗೊಳ್ಳಲಿಕ್ಕೆ ಅರ್ಹತೆಯನ್ನು ಬಯಸಬೇಕಂತೀರಿ ನೀವು ಸಂಬಂಧಪಟ್ಟಂಥ ಭಾಷೆಯಲ್ಲಿ PG ಆಗಿರಬೇಕು. ಓಕೆ, ಜೊತೆಗೆ B.Ed ಸಹಿತನೂ ಕೂಡ ಹೊಂದಿರಬೇಕು ಅಂತಕ್ಕಂಥದ್ದು ಇತ್ತು. ಸೊ ಇದರಲ್ಲಿ ಇದನ್ನೇ ವಿಶೇಷವಾಗಿ ಹಿಂದಿ ಶಿಕ್ಷಕರ ನೇಮಕಾತಿಗಾಗಿ ಅವ್ರು ಏನು ಮಾಡಿದ್ದಾರೆ, ಒತ್ತು ಕೊಟ್ಟಿದ್ದಾರೆ. ಸೊ ಅಲ್ಲಿನೂ ಕೂಡ ಕಂಪಲ್ಸರಿಯಾಗಿ ಡಿಗ್ರಿಗಳನ್ನೇ ಆಗಿರಬೇಕು ಅಂತಕ್ಕಂಥದ್ದು ಇತ್ತು. ಇಷ್ಟಿದೆ. ಆಮೇಲೆ ಇನ್ನು ನೇಮಕಾತಿಗಾಗಿರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ಏಜ್ ರಿಲ್ಯಾಕ್ಸೇಷನ್ ಬಹುಶಃವಾಗಿ ಏನಾಗ್ಬೋದಪ್ಪ ಅಂದರೆ ಒಂದು 3 ವರ್ಷಗಳ ಕಾಲ ಸಡಿಲಿಕೆ ಇದೆ. ಅದನ್ನು ಆಮೇಲೆ ಜಿಯೋದಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಕೊಡ್ತಾರೆ. ವಿಶೇಷವಾಗಿ ಎಲ್ಲ ನಿಯಮಗಳಲ್ಲಿನೂ ಕೂಡ ನಮಗೆ ಮೇನ್ಲಿ ಆಗಿರ್ತಕ್ಕಂಥದ್ದು ಭಾಷಾ ಶಿಕ್ಷಕರ ವಿಷಯಗಳು ಇಲ್ಲಿ ಸ್ವಲ್ಪ ಗೊಂದಲ ಇತ್ತು. ಸೊ ಸಿಂಪಲಾಗಿ ಇಟ್ಕೊಡ್ರಿ, ಯಾವ ಆಪ್ಷನನ್ನು ಲ್ಯಾಂಗ್ವೇಜ್ಗಳಲ್ಲಿ ತೊಗೋಬೇಕಂತಿರಲ್ಲ ಆ ಲ್ಯಾಂಗ್ವೇಜ್ ಕಂಪಲ್ಸರಿ 3 ವರ್ಷದ ಡಿಗ್ರಿಯಲ್ಲಿ ಆಗಿರಬೇಕು ಒಂದು, ಅಥವಾ ಅದರಲ್ಲಿ ಆ ಲ್ಯಾಂಗ್ವೇಜಲ್ಲಿ PG ಕಂಪ್ಲೀಟ್ ಆಗಿರಬೇಕು ಒಂದು, ಕಂಪಲ್ಸರಿ B.Ed ಆಗಬೇಕು. ಈಕ್ವಲೆಂಟ್ ಎಕ್ಸಾಮ್ಗಳನ್ನು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಸಿಡರ್ಡ್ ಮಾಡಿಲ್ಲ. ತಮಗೆ ನಾನು C&R ರೂಲ್ಸ್ ಪೇಜ್ಗಳನ್ನು ಕೊಡ್ತಾ ಇದ್ದೀನಿ. ಸದ್ಯಕ್ಕಂತೂ 2016ರ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಂತೂ ಸ್ಥಾನ ಇಲ್ಲ. ಇನ್ನು ನೋಡೋಣ ಮುಂದೆ ಬರ್ತಕ್ಕಂಥ ತಿದ್ದುಪಡಿ ಆತಂದರೆ ಓಕೆ. ಇನ್ ಕೇಸ್ ಆದಾಗ್ಯೂ ಕೂಡ ತಿದ್ದುಪಡಿ ಬಯಸಿದರೆ ಯಾವೆಲ್ಲ ನೇಮಕಾತಿ ನಿಯಮಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಯಾಕಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು, ಕಾಮರ್ಸ್, ಇವೆಲ್ಲ ಹುಡುಗರು ಏನು ಮಾಡಿದ್ದಾರೆ ಅಂತಂದರೆ B.Edಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಅದನ್ನು ಕೂಡ ನೇಮಕಾತಿಗಾಗಿ ತಿದ್ದುಪಡಿ ಮಾಡಬೇಕಾಗ್ತದೆ. ಆಮೇಲೆ ವೇಟೇಜ್ ಇದೆ, ಡಿಗ್ರಿ ವೇಟೇಜ್ಗಳನ್ನಾಗಿರ್ಬೋದು,
ಅಥವಾ ನಿಮ್ಮ ಬಿ ಎಡ್ದಾಗಿರ್ಬೋದು ಅವುಗಳಲ್ಲಿ ಆಗಿರ್ತಕ್ಕಂಥದ್ದು ನೇಮಕಾತಿ. ಆಮೇಲೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ತರಲಿಕ್ಕೆ ಸರ್ಕಾರದವರು ಕೂಡ ಕಾಲಕ್ಕೆ ಸಭೆಗಳನ್ನು ಸುತ್ತೋಲೆಗಳನ್ನು ಆ್ಯಸ್ ಪರ್ NCTಗಳನ್ನು ಹೊರಡಿಸ್ತಾ ಇರ್ತಾರೆ. ಸೊ ಅದನ್ನು ಕೂಡ ನೋಡಬೇಕಾಗ್ತದೆ. ಸೊ ಒಟ್ಟಾರೆಯಾಗಿರ್ತಕ್ಕಂಥ 2016ರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಸೊ ಮುಂದೆ ಇರ್ತಕ್ಕಂಥ ಈ ನಿಯಮಗಳನ್ನಾದರೂ ಓದ್ಕೊಂಡು ತಾವು ಚೆನ್ನಾಗಿ ಸ್ವಲ್ಪ ಅದ್ರ ಬಗ್ಗೆ ಅರ್ಥಕೊಂಡಿದ್ರೆ ಸಾಕು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಹೋಪನ್ನು ತಂದು ಕೊಡ್ತದೆ. ಇನ್ನು ಕೇಳ್ತಾ ಇದ್ರಿ ಯಾವ ಥರನಾಗಿರ್ತಕ್ಕಂಥ ಆಯ್ಕೆ ಪಟ್ಟಿಯಲ್ಲಿ ಮೆರಿಟ್ ಕನ್ಸಿಡರ್ಡ್ ಮಾಡ್ತಾರೆ ಅಂತ. ಸೊ ಸಿಂಪಲ್ ಇದೆ ನೋಡಿ. ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಕೊಟ್ಟಿರ್ತಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗಾಗಿ ಒಂದು ಏನು CET ಎಕ್ಸಾಮಿನೇಷನನ್ನು ಮಾಡಬೇಕು, ಅಪ್ಲಿಕೇಶನನ್ನು ಇನ್ವೈಟ್ ಮಾಡಬೇಕಂತ ಹೇಳ್ತಾರೆ. ಬಟ್ ಇದರಲ್ಲಿ ಯಾವ ಥರನಾಗಿ ಫಾಲೋವಿಂಗಲ್ಲಿ ಮೆರಿಟ್ಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎದಲ್ಲಿ 70% ಇಂದ CCE ಅಂತ ಇದೆ, ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 70, 20% ಮಾರ್ಕ್ಸ್ಗಳನ್ನು BA BSc ಡಿಗ್ರಿಯಲ್ಲಿ ಆಗಿರಬೇಕು ಮತ್ತು 10% ಏನು ಮಾಡಬೇಕು B.Ed ಅಲ್ಲಿ ಆಗಿರಬೇಕು. ಈ 70-20-10 ಇಟ್ ಮೀನ್ಸ್ CET ಡಿಗ್ರಿ B.Ed ಅಲ್ಲಿರ್ತಕ್ಕಂಥ ವೇಟೇಜ್ಗಳ ಮೇಲೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಳು ಪ್ರೊಸೆಸ್ಸಲ್ಲಿ ಇದ್ದಾವೆ. ಸೊ ಇನ್ನು ಮುಂದೆ ಯಾವ ಥರನಾಗಿರ್ತಕ್ಕಂಥ ನಿಯಮಗಳು ಆಗ್ತವೆ, ಯಾವೆಲ್ಲ ಅದನ್ನು ಚೇಂಜಸ್ ಮಾಡ್ತಾರೆ ಅನ್ನೋದನ್ನು ಎಲ್ಲ ಕಾದು ನೋಡಬೇಕಷ್ಟೇ. ಬಟ್ ಅದ್ರ